ದರ್ಶಿನಿ. ನಾನು ಓದುತ್ತಿರುವುದು 8ನೇ ತರಗತಿ ಸಿ ವಿಭಾಗದಲ್ಲಿ. ಇಂದಿನ ತರಗತಿಯಲ್ಲಿ ಘಾತಾಂಕಗಳು ಮತ್ತು ಘಾತಾಂಕ ಸೂಚಿಗಳ ಬಗ್ಗೆ ತಿಳಿಯೋಣ. ಘಾತಾಂಕಗಳ ನಿಯಮಗಳ ಬಗ್ಗೆ ತಿಳಿಸಿಕೊಡಲು ಬರುತ್ತಿದ್ದಾರೆ ನನ್ನ ಸ್ನೇಹಿತೆಯಾದ ಹಾಜಿರಾ ಬಿ ಅವರು. ನನ್ನ ಹೆಸರು ಹಾಜಿರಾ ಬಿ. ನಾನು 8ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಘಾತಾಂಕಗಳ ನಿಯಮಗಳು. ಘಾತಾಂಕಗಳ ನಿಯಮಗಳು. a minus a to the power minus m is equal to 1 by a to the power m. ಎರಡನೆಯದು a to the power 0 is equal to 1. ಮೂರನೆಯದು a to the power m whole to the power n is equal to a to the power m into n. ನಾಲ್ಕನೆಯದಾಗಿ a to the power m into e to the power n is equal to e to the power m plus n. ಐದನೆಯದಾಗಿ a to the power m by b to the power a to the power m equal to m by a power n is equal to a to the power m minus n. ಆರನೆಯದಾಗಿ a power m into b power m is equal to a b whole to the power m. ಏಳನೆಯದಾಗಿ a power m by b power m is equal to a by b whole to the power m. ಘಾತಾಂಕಗಳ ನಿಯಮಗಳು. ಮೊದಲನೆಯದಾಗಿ a to the power minus m is equal to a to the power a by a to the power m. ಎರಡನೆಯದಾಗಿ a to the power 0 is equal to 1. ಮೂರನೆಯದಾಗಿ a to the power minus m whole to the power n is equal to a to the power m into n. ನಾಲ್ಕನೆಯದಾಗಿ a to the power m into a to the power n is equal to a to the power m plus n. ಐದನೆಯದಾಗಿ a to the power m by a to the power n is equal to a to the power m minus n. ಆರನೆಯದಾಗಿ a to the power m into b to the power m is equal to a b whole to the power n. ಏಳನೆಯದಾಗಿ a to the power m by b to the power m is equal to a b whole to the power m. ಧನ್ಯವಾದಗಳು. ಘಾತಾಂಕಗಳ ನಿಯಮಗಳನ್ನು ಬಗ್ಗೆ ಪರಿಚಯ ಮಾಡಿಕೊಟ್ಟ ಹಾಜಿರಾ ಬಿ ಅವರಿಗೆ ಧನ್ಯವಾದಗಳು. ಈಗ a power m whole to the power n is equal to a power m into n. ಇದಕ್ಕೆ ಉದಾಹರಣೆ ನನ್ನ ಸ್ನೇಹಿತ ಕುಮಾರ್. ನನ್ನ ಹೆಸರು ವಿನಯ್ ಕುಮಾರ್. ನಾನು 8ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ a power m whole power n is equal to a m whole power a ನ ಘಾತ m into n. ಉದಾಹರಣೆ
2. ಮೂರು ಟು ದ ಪವರ್ 2 ಇಸ್ ಈಕ್ವಲ್ ಟು 64. ಧನ್ಯವಾದಗಳು. a power m whole to the power n is equal to am into n. ಇದಕ್ಕೆ ಉದಾಹರಣೆ ಕೊಟ್ಟ ವಿನಯ್ ಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಯಶ್ವಿನಿ ಅವರು, ನನ್ನ ಸ್ನೇಹಿತೆಯಾದ ಯಶ್ವಿನಿ ಅವರು n is equal to a ನ ಘಾತ m ಪ್ಲಸ್ n ಇದಕ್ಕೆ ಉದಾಹರಣೆ ಕೊಡಲು ಬರುತ್ತಿದ್ದಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಯಶ್ವಿನಿ. ನಾನು 8ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಘಾತಾಂಕ ನಿಯಮಗಳಲ್ಲಿ 4ನೇದಾಗಿ a ಪವರ್ m ಇಂಟು a ಪವರ್ n ಇಸ್ ಈಕ್ವಲ್ ಟು a ಪವರ್ m ಪ್ಲಸ್ n. ಇದಕ್ಕೆ ಉದಾಹರಣೆ ನೋಡೋಣ. a ಪವರ್ m ಇಂಟು a ಪವರ್ n ಇಸ್ ಈಕ್ವಲ್ ಟು a ಪವರ್ m ಪ್ಲಸ್ n. 3/2 ಇಂಟು 3/4. a ನ ಬೆಲೆ 3, m ನ ಬೆಲೆ 2, n ನ ಬೆಲೆ 4. ಈ ಫಾರ್ಮುಲಾ ಬರ್ಕೊಳ್ಳೋಣ. a ಪವರ್ m ಅಂದರೆ 3/2 ಇಂಟು a ಪವರ್ n ಅಂದರೆ 3/4 ಇಸ್ ಈಕ್ವಲ್ ಟು 3 2 ಪ್ಲಸ್ 4 ಇಸ್ ಈಕ್ವಲ್ ಟು 3/6. ಅಂದರೆ 3 ಸಲ ಗುಣಿಸ್ಕೊಳ್ಳೋಣ. 3 3 9, 3 3 9, 3 3 9, 9 81 ಇಂಟು 9, 9 9 9, 9 8 72, 729. 3/2 ಇಂಟು 3/4 ಅಂದರೆ 720. 2/3 ಇಂಟು 2/2. a ನ ಬೆಲೆ 2, m ನ ಬೆಲೆ 3, n ನ ಬೆಲೆ 2. ನಿಯಮದ ಪ್ರಕಾರ ಬರೆದುಕೊಳ್ಳೋಣ.
ಪವರ್ ಎಮ್ ಇಂಟು ಬಿ ಪವರ್ ಎಮ್ ಇಸ್ ಈಕ್ವಲ್ ಟು ಎ ಬಿ ಹೋಲ್ ಟು ದ ಪವರ್ ಎಮ್. ಅದರ ಬಗ್ಗೆ ಉದಾಹರಣೆ: 2 ಇಂಟು 4 ಉದಾಹರಣೆ ನೋಡೋಣ. ನಾಲ್ಕು 32 512 ಎರಡನೇ ಉದಾಹರಣೆ: ಘಾತ 2 ಇಂಟು 5 ರ ಘಾತ 2. ಎ ಅಂದರೆ 2, 5, ಎಮ್ ಅಂದರೆ 2. ಧನ್ಯವಾದಗಳು. A power m b power m is equal to ab power m whole to the power n. ಇದಕ್ಕೆ ಉದಾಹರಣೆ ನೀಡಿದ ನನ್ನ ಸ್ನೇಹಿತೆ ಅಶ್ವಿನಿ ಅವರಿಗೆ ಧನ್ಯವಾದಗಳು. A power m by b power m is equal to ab whole to the power m. ab whole to the power ab whole power m. ಇದಕ್ಕೆ ಉದಾಹರಣೆ ನೀಡಲು ಬರುತ್ತಿದ್ದಾರೆ ನನ್ನ ಸ್ನೇಹಿತೆಯಾದ ಸಂಜನಾ. ನಾನು 8ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಘಾತಾಂಕ ನಿಯಮದಲ್ಲಿ ನನಗೆ ಬಂದಿರುವ ವಿಷಯ a ಪವರ್ m ಬೈ b ಪವರ್ m ಇಸ್ ಈಕ್ವಲ್ ಟು a ಬೈ b ಹೋಲ್ ಪವರ್ m. ಇದಕ್ಕೆ ಉದಾಹರಣೆ ನೋಡೋಣ.